ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಸೊ ನೆನ್ನೆ ಅಷ್ಟೇ ಟಾಕ್ಸಿಕ್ ಪ್ರೀ ರಿಲೀಸ್ ಇವೆಂಟ್ ಹೈದರಾಬಾದ್ ಒಳಗಡೆ ನಡೆದಿತ್ತು. ಸೊ ಸಿಕ್ಕಾಪಡೆ ಜನ, ಅಕಸ್ಮಾತ್ ಇಫ್ ಇನ್ ಕೇಸ್ ಏನಾದರೂ ಅದು ಕರ್ನಾಟಕ ಒಳಗಡೆ ನಡೆದಿದ್ರೆ ಸಿಕ್ಕಾಪಡೆ ಹ್ಯೂಜ್, ನಿಲ್ಲೋಕ್ಕೂ ಜಾಗ ಇರ್ತಿರಲಿಲ್ಲ, ಆ ಲೆವೆಲ್ಗೆ ನಡೀತಾ ಇತ್ತು. ನನ್ನ ಪ್ರಕಾರ ನನಗಂತೂ ಅದೇ ರೀತಿ ಅನಿಸ್ತು. ನನಗೊಂದ್ಸಲ ಕನ್ಫ್ಯೂಸ್ ಆಗಿಬಿಡ್ತು, ಇದು ನಡೀತಾ ಇರೋದು ಹೈದರಾಬಾದಲ್ಲ ಅಥವಾ ಎಲ್ಲಿ ಕರ್ನಾಟಕದಲ್ಲ ಅಂತ. ಸೊ ಯಶ್ ಅವರಂತೂ ಧೂಳೆಬ್ಬಿಸ್ಬಿಟ್ರು ಹೈದರಾಬಾದಲ್ಲಿ ನಿನ್ನೆ. ಅದು ಮಲ್ಲಾರೆಡ್ಡಿ ಒಂದು ಕ್ಯಾಂಪಸ್ ಒಳಗಡೆ ಏನೋ ಇವೆಂಟ್ ಮಾಡಿದ್ರು. ಸೊ ಸಿಕ್ಕಾಪಡೆ ಅಂದ್ರೆ ಸಿಕ್ಕಾಪಡೆ ಜನ ಕೂಡಿದ್ರು. ಆಮೇಲೆ ಒಂದು ಇನ್ಸಿಡೆಂಟ್ ಕೂಡ ಆಯಿತು. ಯಾರೋ ಸ್ಪೀಕರ್ ಏನು ಇರುತ್ತಲ್ಲ ಅಲ್ಲಿ, ಸ್ಪೀಕರ್ಗೋಸ್ಕರ ಇಡಕ್ಕೊಂದು ಇದನ್ನು ಮಾಡಿರ್ತಾರಲ್ಲ ಅಲ್ಲಿ ಸೆಟಪ್ಪು, ಅಲ್ಲಿ ಯಾರೋ ಮೇಲೆ ಹತ್ತಿ ಕೂರಕ್ಕೆ ಹೋಗಿ ಮೇಲ್ಗಡೆಯಿಂದ ಅದು ಕೊಲ್ಯಾಪ್ಸ್ ಆಗಿ ಕೆಳಗಡೆ ಬಿದ್ದರು. ಒಂದಿಬ್ರು ಸ್ಟೂಡೆಂಟ್ಗೆ ಇಂಜೂರ್ ಆಗಿದೆ. ಸೊ ಅಷ್ಟು ಹೇಳ್ಕೊಳ್ಳೋ ರೀತಿ ಏನು ಕ್ರಿಟಿಕಲ್ ಏನಿಲ್ಲ. ಸೊ ಸಿಕ್ಕಾಪಟ್ಟೆ ಹವಾ ಎಬ್ಬಿಸ್ಬಿಟ್ರು ಯಶ್ ಅವರು. ಸೊ ಹೈದರಾಬಾದ್ ಫುಲ್ ಎಲ್ಲ ಟಾಕ್ಸಿಕ್ 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 ಮಯ ಆಗಿಬಿಟ್ಟಿದೆ. ಸೊ ಎರಡು ದಿನ ಬಾಕಿ ಇದೆ. ಸೊ ಯಾವ ರೀತಿ ಇರುತ್ತೆ ಸಿನಿಮಾ ಏನು ಅಂತ ನಾನು ಕೂಡ ಅಪ್ಡೇಟ್ ಮಾಡ್ತೀನಿ. ನೀವು ಕೂಡ ಸಪೋರ್ಟ್ ಮಾಡಿ ನನಗೆ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯೋಕ್ಕೆ ಹೋಗ್ಬೇಡಿ. ಆಮೇಲೆ ಯಶ್ ಅವರು ಒಂದು ಸ್ಪೀಚ್ ಮಾಡಿದ್ರು. ಯಶ್ ಅವರು ಒಂದಷ್ಟು ಮಾತು ಹೇಳಿದ್ರು, ತುಂಬ ಚೆನ್ನಾಗಿತ್ತು. ಸೊ ಆ್ಯಕ್ಚುಲಿ ನಾನು ಅವ್ರದ್ದು ಇವೆಂಟ್ ಯಾವುದೇ ಆಗಲಿ ಅಥವಾ ಏನೋ ಒಂದು ಆರ್ಗನೈಸ್ ಮಾಡಿದ್ರೆ ಅಥವಾ ಸಿನಿಮಾಗೋಸ್ಕರ ಏನೋ ಒಂದು ಎಲ್ಲೋ ಹೊರಗಡೆ ಏನಾದರೂ ಮಾತಾಡೋದಿದ್ರೆ ನಾನು ಎಲ್ಲ ನೋಡ್ತೀನಲ್ಲೋ ಗೊತ್ತಿಲ್ಲ, ಅದನ್ನು ಫುಲ್ ಎಲ್ಲ ನೋಡ್ತೀನಲ್ಲೋ ಗೊತ್ತಿಲ್ಲ. ಬಟ್ ಯಶ್ ಅವರು ಏನೋದು ಮಾತಾಡಕ್ಕೆ ಬರ್ತಾರಲ್ಲ ಅದನ್ನಂತೂ ಮಿಸ್ಸೇ ಮಾಡಲ್ಲ. ಅಕಸ್ಮಾತ್ ಅದೇನೋ ಮಿಸ್ ಆದರೂ ಕೂಡ ಮತ್ತೆ ತಿರ್ಗಿ ವಾಪಸ್ ಫುಲ್ ಎಲ್ಲ ನೋಡ್ತೀನಿ. ಯಾಕಂದರೆ ಅವ್ರು ಹೇಳೋ ಮಾತುಗಳು ಅದೇ ರೀತಿ ಇರುತ್ತೆ. ಸೊ ಸಿಕ್ಕಾಪಟ್ಟೆ ಇನ್ಸ್ಪೈರಿಂಗ್ ಪರ್ಸನ್ ಅವರು. ಆ್ಯಕ್ಚುಲಿ ಅವ್ರ ಫ್ಯಾನ್ ಆಗಿ ನಂಗೆ ದೊಡ್ಡ ಹೆಮ್ಮೆ ಐತೆ ನನಗೆ, ಇಲ್ಲಂತಲ್ಲ, ಹೆಮ್ಮೆ ಇದೆ. ಸೊ ನೀವು ನಿನ್ನೆ ಇವೆಂಟ್ ನೋಡಿದ್ದೀರ ಅಂತ ಅನ್ಕೋತೀನಿ. ಹೇಗಿತ್ತು ಅಂತ ತಪ್ಪದೆ ಕಮೆಂಟ್ ಮಾಡಿ. ನನಗಂತೂ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಒಂಥರ ಅವ್ರು ಯಶ್ ಅವ್ರ ಎಂಟ್ರಿ ನೋಡಿದ ತಕ್ಷಣ ಒಂಥರ ಮೈ ಮೇಲೆಲ್ಲ ಗೂಸ್ ಬಂಪ್ಸ್ ಬಂದ್ಬಿಡ್ತು. ಆಮೇಲೆ ಅವರ ಹಳೆಯ ಸ್ಟೋರಿನೆಲ್ಲ ಹೈದರಾಬಾದ್ ಒಳಗಡೆ ಹೈದರಾಬಾದ್ ಜನ ಕೂಡ ನೋಡಿದ್ರು. ಅವ್ರ ಹಳೆಯ ಸ್ಟೋರಿ ಇಲ್ಲಿವರೆಗೂ ಏನೇನು ಮಾಡಿದ್ರು, ಏನೇನು ಎಫರ್ಟ್ಸ್ ಇತ್ತು ಅಂತ ಹೇಳಿ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅವ್ರ ಎಂಟ್ರಿ ಆಗಲಿ, ಅವ್ರ ಮಾತುಗಳಾಗಲಿ. ಆಮೇಲೆ ಮಲ್ಲಾರೆಡ್ಡಿ ಅವರು ಅಷ್ಟು ದೊಡ್ಡ ಪೊಲಿಟಿಷಿಯನ್, ಮತ್ತು ಅಷ್ಟು ದೊಡ್ಡ ಏನು ಸ್ಕೂಲ್ ಕಾಲೇಜಸ್ ಎಲ್ಲ ರನ್ ಮಾಡ್ತಾರೆ. ಅವರು ಬಿಸ್ನೆಸ್ ಮ್ಯಾನ್ ಕೂಡ. ಅವ್ರು ಬಂದು ನನಗೆ ಸ್ಟೇಜ್ ಮೇಲೆ ಸೆಲ್ಫಿ ಕೊಡ್ಬೇಕಂತ ಕೇಳಿ ಸೆಲ್ಫಿ ತೊಗೊಂಡ್ರು. ಸೊ ಒಂದೇನೋ ಸಿಕ್ಕಾಪಟ್ಟೆ ಹೈಪ್ ಆಗಿದೆ. ಆಮೇಲೆ ವರ್ಲ್ಡ್ ವೈಡ್ ರಿಲೀಸ್ ಆಗಿದೆ. ತಪ್ಪದೆ ಹೋಗಿ ನೀವು ಮೂವಿ ನೋಡಿ, ನಾನು ನೋಡ್ತೀನಿ. ಸಿಗೋಣ ಮುಂದಿನ ವಿಡಿಯೋ ಒಳಗಡೆ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬೈ.